ಗಾನಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾಗಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಅವರ ಅಂತಿಮ ದರ್ಶನವನ್ನು ಅಭಿಮಾನಿಗಳು, ಅವರ ಸಂಬಂಧಿಗಳು, ಜೊತೆಗೆ ಸಾರ್ವಜನಿಕರು ಪಡೆದುಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಲಾವಿದರು ಬಹಳ ಮುಖ್ಯವಾಗಿ ಅವರ ಅಂತಿಮ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಅದರಲ್ಲಿ ರವಿಯವರು ಕೂಡ ನನ್ನೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಭಾಳಷ್ಟು ಗಾಯಕರಿಗೆ ಅವರ ಸ್ಫೂರ್ತಿ, ಕೇಳುಗರಿಗಂತೂ ಸದಾಕಾಲ ಗುಣಗುವಂಥ ಒಂದು ವಾಯ್ಸ್ ಅದು. ಸೊ ಅದು ತನ್ನ ಗಾನವನ್ನು ನಿಲ್ಲಿಸಿದೆ. ಏನಂತ ಸರ್, ಎಸ್ ಜಾನಕಿ ಅಮ್ಮನವರು ಗಾನ ನಿಲ್ಲಿಸಿಲ್ಲ ಸರ್. ಸೂರ್ಯಚಂದ್ರ ಇರೋವರೆಗೂ ಅವ್ರ ಗಾನ ಹಾಡುಗಳಿದ್ದಿದ್ದೆ. ಯಾಕೆಂದರೆ 90ರ ದಶಕದಲ್ಲಿ ಅವ್ರು ಕೊಟ್ಟಂಥ ಸದಭಿರುಚಿ ಹಾಡುಗಳಾಗ್ಬೋದು, ಆ ಹಾಡುಗಳನ್ನ ಬೆಳೆದಂಥ ನಾವುಗಳು ಸ್ಫೂರ್ತಿ ಹಾಡಾಗ್ಬೋದು, ಪ್ರತಿಯೊಂದು ಹಾಡು ಅವರು ಕನ್ನಡಕ್ಕೆ, ಕನ್ನಡ ನಾಡಿಗೆ, ಕನ್ನಡ ಸಿನಿಮಾ ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆ ಇರೋದು ಅಪಾರವಾದ ಕೊಡುಗೆ. ಇವತ್ತು ಜಾನಕಮ್ಮ ಅವರು ಮೈಸೂರಿಗೆ ಸೀಮಿತವಾಗಿಲ್ಲ, ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ, ರಾಜ್ಯಕ್ಕೆ ಸೀಮಿತವಾಗಿಲ್ಲ, ಇಡೀ ವಿಶ್ವದಲ್ಲಿ ಅವರು ಕೋಟ್ಯಾಂತರ ಅಭಿಮಾನಿಗಳು ಪಡ್ಕೊಂಡಿದ್ದಾರೆ. ಅಂಥ ಅಭಿಮಾನಿಗಳಲ್ಲಿ ನಾನೊಬ್ಬ ದೊಡ್ಡ ಅಭಿಮಾನಿ. ಯಾಕೆಂದರೆ ಅವರ ಹಾಡುಗಳನ್ನ ನೋಡೋದನ್ನು ಬೆಳೆದಂಥ ನಾನೇ ಪುಣ್ಯವಂತ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಆಗ್ಬೋದು, ವಿಷ್ಣುವರ್ಧನ್ ಸರ್ ಆಗ್ಬೋದು, ಅಂಬರೀಷ್ ಅವ್ರು ಆಗ್ಬೋದು, ಎಲ್ಲ ಶಂಕರನಾಥ್ ಸರ್ ಆಗ್ಬೋದು, ರವಿಚಂದ್ರನ್ ಹಂಸಲೇಖ ಜೋಡಿ ಸಾಂಗ್ ಆಗ್ಬೋದು, ಅವ್ರು ಕೊಟ್ಟಂಥ ಹಾಡು 10,000ಕ್ಕೆ ಹೆಚ್ಚು ಹಾಡುಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. 48,000 ಹಾಡು ಆಡಿದ್ದಾರೆ. ಜೊತೆಗೆ 20 ಭಾಷೆಗಳು ಆಡಿದ್ದಾರೆ. ಈ ವಿಶ್ವದಲ್ಲಿ 20 ಭಾಷೆಗಳಲ್ಲಿ ಅವರು ಹಾಡಾಡಿದರೆ ಇಂಥ ಮಹಾತಾಯಿಯನ್ನು ನಾವು ಪಡ್ಕೊಂಡಂತೂ ನಾವೇ ಪುಣ್ಯವಂತರು, ಧನ್ಯವಂತರು. ನೋಡಿದ್ದೀವಿ, ಮಾತಾಡಿದ್ದೀವಿ, ನಾವೇ ಪುಣ್ಯವಂತರು. ಜಾನಕಿ ಅಮ್ಮವರು ಅಂದ ತಕ್ಷಣ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥ ಹೆಸರು. ಅದರಲ್ಲಿ ಭಾಳ ವಿಶೇಷ ಅಂತ ಹೇಳಿದರೆ, ಅವರು ಜನ್ಮ ತಾಳಿದ್ದು ಆಂಧ್ರದಲ್ಲಿ, ಬಟ್ ಕನ್ನಡದ ನೆಲವನ್ನು ಇಷ್ಟು ಪ್ರೀತಿಸುವಂಥ ಆಸೆ ಅವರಲ್ಲಿದೆ. ಸರ್, ಅವರು ಚಾಮುಂಡಿ ಅಮ್ಮನ ಭಕ್ತೆ, ಮಾಲೆ ಮಹದೇಶ್ವರನ ಈಶ್ವರನ ಭಕ್ತೆ. ಜೊತೆಗೆ ಕನ್ನಡ ನಾಡಿನ ಜನತೆಯ ನಾಡಿಮಿಡಿತ ಗೊತ್ತು, ಕನ್ನಡ ನಾಡಿನ ಸೊಗಡು ಗೊತ್ತು, ಕನ್ನಡ ನಾಡಿನ ಒಡನಾಟ ಗೊತ್ತು. ಎಲ್ಲ ಹಿರಿಯ ಕಲಾವಿದರ ಜೊತೆ ಅಮ್ಮ ಆಡಿರೋ ಒಂದು ಸಂದರ್ಭ ಇದೆಯಲ್ಲ, ಅದನ್ನು ನೆನೆಸ್ಕೊಂಡು ಕೊನೆಗೆ ಅಮ್ಮ ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ಲು, ಇಲ್ಲೇ ಇದ್ದರು. ಇದು ಲಿವಿಲ್ ಬರೆದಿದ್ದಾರೆ, ನನ್ನ ಅದೇ ವಿಧಿವಿಧಾನಗಳು ಇಲ್ಲೇ ಸಂಸ್ಕಾರ ಮಾಡಬೇಕು ಅಂತೇಳಿ ಕೂಡ ಬರೆದುಬಿಟ್ಟು ಹೋಗಿದ್ದಾರೆ. ಅಂತ ಮಹಾನ್ ತಾಯಿನ ಪಡೆದಂಥ ನಾವೇ ಕರ್ನಾಟಕ ಜನ, ಕನ್ನಡಿಗರು, ಕಲಾವಿದರು, ನಾವೇ ಪುಣ್ಯವಂತರು, ಮಹಾನ್ ವ್ಯಕ್ತಿಗಳನ್ನು ತಪ್ಪಾಗಲಾರ್ದು. ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲ ಅವರು ಕೋಟ್ಯಾಂತರ ಅಭಿಮಾನಿಗಳು ಪಡ್ಕೊಂಡಿರಲ್ಲ, ಅಂಥ ಅಭಿಮಾನಿಗಳಿಗೆ ದುಃಖ ಭರಿಸುವಂಥ ಶಕ್ತಿನ ತಾಯಿ ಚಾಮುಂಡೇಶ್ವರಿ ಕೊಡಲಿ ಅಂತೇಳಿ ನಾನು ನಿಮ್ಮ ಪರವಾಗಿ ನಮ್ಮ TV5 ಮುಖಾಂತರ ಮನವಿ ಮಾಡ್ಕೋತೀನಿ ಸರ್. ಸರ್, ನಿಮ್ಮ ಅವರ ಒಡನಾಟ ಹೇಗಿತ್ತು ಸರ್? ನೀವು ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭಗಳಿರ್ಬೋದು, ಅದನ್ನು ಈ ಸಂದರ್ಭದಲ್ಲಿ ನೆನೆಸ್ಬೋದು ಸರ್. ನನ್ನ ಅವ್ರ ಒಡನಾಟ ಅಷ್ಟೊಂದು ಹತ್ತಿರದೇನಿರಲಿಲ್ಲ, ಬಟ್ ಎಲ್ಲರೂ ಸಿಕ್ಕಿದಾಗ, ನಾನು ಭೇಟಿ ಮಾಡಿದಾಗ ಅವ್ರ ಕಾಲ್ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೋತಾಯಿದೆ. ಆ ಒಂದು 2 ಸಂದರ್ಭ ಅಂದರೆ, ಒಂದು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ತಾಯಿ ದರ್ಶನಕ್ಕೆ ಒಟ್ಟಿಗೆ ಹೋದಾಗ ದರ್ಶನ ಮಾಡಿಕೊಂಡು ಅವ್ರ ಆಶೀರ್ವಾದ ತಗೊಂಡು ಅವ್ರ ರೇಗಿಸ್ಬಿಟ್ಟು ಬಂದಿದ್ದೆ. ಅವ್ರದ್ದೊಂದು ಹಾಡಿದೆ, ತುಂಬ ಫೇಮಸ್ ಆಗಿದೆ, ದೇವರ ಆಟ ಬಲ್ಲವನು ಯಾರು, ಆತನ ಎದುರು ನಿಲ್ಲುವರು ಯಾರು ಅಂತ. ಅದನ್ನು ಅವ್ರು ಹೇಳ್ಬಿಟ್ಟು ನಗಿಸ್ಬಿಟ್ಟು ಬಂದಿದ್ದೆ. ಅದಾದಮೇಲೆ ಮಾಲೆ ಮಹದೇಶ್ವರಿ ಬೆಟ್ಟದಲ್ಲಿ ಸಿಕ್ಕಿದ್ರು, ಅವಾಗೂ ಮಾತಾಡಿಸಿದ್ದೆ. ನಾನೇ ಪುಣ್ಯವಂತ, ನಾನೇ ಧನ್ಯವಂತ ಸರ್. ಮತ್ತೊಮ್ಮೆ ತಾಯಿ ಚಾಮುಂಡೇಶ್ವರಿ ಅವ್ರ ಕುಟುಂಬಕ್ಕೆ, ಅವ್ರ ಸ್ನೇಹಿತರಿಗೆ, ಅವ್ರ ಫ್ಯಾನ್ಸ್ಗೆ ದುಃಖ ಭರಿಸೋ ಶಕ್ತಿಗಳಲ್ಲಿ ಕೇಳ್ಕೊತೀವಿ ಸರ್. ಥ್ಯಾಂಕ್ ಯು. ಇದಿಷ್ಟು ಜಿಮ್ ರವಿ ಅವರ ಮಾತುಗಳು. ಮುಖ್ಯವಾಗಿ ಎಸ್ ಜಾನಕಿ ಅವರನ್ನು ಭೇಟಿ ಮಾಡಿದಂತಹ ಸಂದರ್ಭ, ಜೊತೆಗೆ ಅಂಥ ಗಾಯಕರು ನಮ್ಮೊಟ್ಟಿಗಿದ್ರು ಅನ್ನೋದು ತುಂಬ ಸಂತಸದ ವಿಚಾರ. ಆದರೆ ಅವರು ನಮ್ಮನ್ನಿವತ್ತು ಅಗಲಿದ್ದಾರೆ. ಅವರ ಕುಟುಂಬಕ್ಕೆ, ಅಭಿಮಾನಿಗಳಿಗೆ ಆ ಒಂದು ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ದೇವರು ಕರುಣಿಸಲಿ ಅನ್ನೋ ಒಂದು ಸಂತಾಪದ ಮಾತುಗಳು ಅವ್ರದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಪುನೀತ್, TV5 ಮೈಸೂರು.